ಸನ್ಮಾನ್ಯ ದೇವೇಗೌಡ್ರೆ ಕುಟುಂಬ ಸಮೇತ ತಾವು ಹೋಗಿ ಭೇಟಿ ಮಾಡಿದ್ರಿ. ಅವ್ರನ್ನೇನೋ ಕೇಳ್ಕೊಂಡ್ರೆ ಮಹಾನ್ ವ್ಯಕ್ತಿನ ಏನಾದ್ರು ನಮ್ಗೆ ಅನುಕೂಲ ಆಗ್ಬೋದು. ದಯಮಾಡಿ ನಮಗ್ ಬರ್ಬೇಕಾದ್ದು ರಾಜ್ಯದ ಪಾಲನೆಲ್ಲ ಈಸ್ಕೊಡ್ಸಿ. ಯಾರ್ರೀ ನಾನ್ ಸೆನ್ಸ್ ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ರಬೀಶ್ ಅಮ್ಮ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಸತತವಾಗಿ ಆಯ್ಕೆ ಹಾಕೊಂಡು ಹೋಗ್ತಾನೆ ಇದೆಯಾ. ನಿರ್ಮಲಾ ಸೀತಾರಾಮನ್ ಎಂಬ ಹೆಸರಿನ ಬಳದ ನಾನು ರಾಜ್ಯಸಭೆಯ ಸದಸ್ಯಳಾಗಿ ನಮ್ಗೇನೋ ಬಜೆಟ್ ಅಲ್ಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾವು ಅದು ತಿನ್ನೋದೇ ಎಲ್ಲ ಬಿಟ್ಬಿಡ್ತೀನಿ ಅಂತ ದೇಶದ ಜನನು ಬಿಟ್ಬಿಡೋ ಅನ್ನೋ ಲೆಕ್ಕಕ್ಕೆ. ಇದುವರೆಗೂ ಯಾವ್ದನ ಒಂದು ನಮ್ಮ ಕರ್ನಾಟಕಕ್ಕೆ ಅನುಕೂಲ ಆಗುವಂಥದ್ದು ಏನೋ ನಾವು ಮಾಡಿಕೊಟ್ಟಿದ್ಯಲ್ಲಮ್ಮ. झूठ बोलता है मैडम. ನಾವು ಕಷ್ಟಪಟ್ಟು ದುಡ್ದಿರೋಂತ ಹಣನ ದಿಲ್ಲಿಗೆ ಹೋಗ್ಬಿಟ್ಟು ಕೇಳೋಂತ ಪರಿಸ್ಥಿತಿ ನಮ್ದಾಗಿದೆ. This is the second biggest largest state which is giving highest revenue to this country. DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಏನೋ ಮನುಷ್ಯನ್ಗೆ ಬರೀ ಹಳ್ಳಕ್ ಬಿದ್ರೆ ಆಳಗೊಂದ್ ಕಲ್ಲು ಅಂತಾರಲ್ಲ, ಹಂಗೆ ಸಿಕ್ದವರೆಲ್ಲ ಬೈತಾನೆ ಇದಾರೆ. ಅದ್ರಲ್ಲೂ ಬಿಜೆಪಿ ಅವ್ರಿಗೆ ಬೈಯೋದಕ್ಕೆ ಅವಾರ್ಡ್ ಕೊಡ್ಬೇಕು ಅಲ್ವಾ. ಇಲ್ಲೆಲ್ಲ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿದ್ ನಮ್ ಜನ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು ಇಂತಾರನ್ನ ಕಳಿಸಿದ್ರೆ. DK ಸುರೇಶ್ ಮೇಲೆ ಈ ಒಂದು ಮುಖ್ಯಮಂತ್ರಿಗಳು ಕಾನೂನು ಪರಿಪಾಲನೆ ಇದ್ರೆ ತಕ್ಷಣ ಇವ್ರ ಮೇಲೆ ಕ್ರಮ ವಹಿಸಬೇಕು. DK ಸುರೇಶ್ ಅವರು ಏನಕ್ಕೆ ಆ ವಿಚಾರ ಹೇಳಿದ್ರು, ಅದರ ಹಿನ್ನೆಲೆ ಏನು, ಅದರ ಕಷ್ಟ ಸುಖ ಅನ್ನೋದನ್ನ ಯಾರಾದ್ರೂ ಯೋಚನೆ ಮಾಡಿದ್ರ? ಕೋಟದ ವ್ಯವಸ್ಥೆಗೆ ತಕ್ಕಂಗೆ ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಮೂರನ್ನು ಜನರ ಸೇವೆಗೆನೆ ನಿಂತಿರೋದು. ಆ ಜನಸೇವೆಗೆ ನಿಂತಾಗ ಒಂದು ಹಣಕಾಸು ಆಯೋಗ ಮಾಡ್ಕೊಂಡಿದೀವಿ. ಏನ್ ತೆರಿಗೆ ಪಾಲುಗಳು ಬರುತ್ತೆ ಅದು ಸಮನಾದ ರೀತಿಯಲ್ಲಿ ಹಂಚಿಕೆ ಆಗ್ಬೇಕು. ಅದನ್ನ ಕೇಳೋದೇ ತಪ್ಪ. ಈಗ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಕಟ್ತಾ ಇರುವಂತ ತೆರಿಗೆ ಬಂದು 4,30,000 ಕೋಟಿ. 14ನೇ ಹಣಕಾಸಿನ ಆಯೋಗದ ಬಜೆಟ್ ನಲ್ಲಿ ಸುಮಾರು 4.71% ನಮ್ಮ ರಾಜ್ಯಕ್ಕೆ ಪಾಲು ಸಿಕ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಇಳಿಕೆ ಆಯ್ತು. ಇದನ್ನ ಪ್ರಶ್ನೆ ಮಾಡಿದ್ರೆ ಇವನು ಯಾವನಪ್ಪ, ಅವನು ಸಾಬ್ರಿಗೆ ಸಪೋರ್ಟ್ ಮಾಡ್ತಾನೆ, ಇಲ್ಲಿ ರಾಮನ್ ತೋರಿಸ್ತಾರೆ, ಇಲ್ಲಿ ಕಾಶಿ ನೋಡು ಅಂತಾರೆ, ಇಲ್ಲಿ ಕೃಷ್ಣನ್ ನೋಡು ಅಂತಾರೆ. ಅಲ್ಲ, ನಾವೇನೋ ಗಟ್ಮುಟ್ಟಾಗಿ ಚೆನ್ನಾಗಿದ್ರೆ ಕೇಳೋದು ತಪ್ಪು. ಆದ್ರೆ ನಮ್ಗೇನೆ ಬರಗಾಲ, ನಮ್ಗೇನೆ ಕಿತ್ಕೊಂಡು ತಿನ್ನೋ ಬಡತನ ನಮ್ಮ ರಾಜ್ಯದಲ್ಲಿ. ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಕ್ಷಾಮ. ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ನಾವು ಕೊಡ್ತಾ ಇರೋದು 100 ರೂಪಾಯಿಗೆ ನಮಗ್ ಬರ್ತಾ ಇರೋದೇ 12 ರೂಪಾಯಿ. ಇದನ್ನ ಕೇಳೋದು ತಪ್ಪ. ಜೊತೆಲಿ ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪನವರೇ, ಮತ್ತೆ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ ಇವರೆಲ್ಲ ಸ್ವಲ್ಪ ದಯವಿಟ್ಟು ವಕಾಲತ್ ವಹಿಸಿ ನಮ್ಮ ರಾಜ್ಯದ ಪಾಲು ಏನ್ ಬರ್ಬೇಕೋ ದಯಮಾಡಿ ಈಸ್ಕೊಡ್ಸಿ. ನಮಸ್ಕಾರ.